ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ಬೇರೊಂದು ಕಡೆಗೆ ವಾಲ್ತಾ ಇದೆ. ಹಲವು ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇದೆ. ನೋಡಿ, ಆರಂಭಿಕ ಹಂತದಲ್ಲಿ ಇದು ಎರಡು ಕುಟುಂಬಗಳ ಪ್ರಾಬ್ಲಮ್ ಆಗಿತ್ತು. ನಂತರ ಈ ಒಂದು ವಿಚಾರಗಳು ಸಾರ್ವಜನಿಕ ಆಯಿತು, ರಾಜ್ಯದಾದ್ಯಂತ ಸುದ್ದಿ ಆಯಿತು. ಇವಾಗ ಪುತ್ತೂರಿನ ಪ್ರತಿಷ್ಠಿತ ದೇವಸ್ಥಾನವೊಂದರಲ್ಲಿ ಕೂಡ ಅಲ್ಲಿನ ಸಮಿತಿಯ ಅಧ್ಯಕ್ಷರ ಹೇಳಿಕೆಗಳು ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡಿತು. ಈ ಒಂದು ವಿಚಾರವಾಗಿ ಇವಾಗ ಭಕ್ತಾದಿಗಳು ದೇವಸ್ಥಾನಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಆ ಒಂದು ಪತ್ರ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮಾತ್ರ ಅಲ್ಲ, ಅಲ್ಲಿ ತಂತ್ರಿ ವಿಚಾರಗಳು ಬಂದಿತ್ತು. ಎಲ್ಲವೂ ತೀರ್ಮಾನ ಮಾಡುವುದು ದೇವಸ್ಥಾನದ ಆಡಳಿತ ಸಮಿತಿಯಲ್ಲ, ಇಲ್ಲಿ ತಂತ್ರಿಗಳಿದ್ದಾರೆ. ಸೊ ಅವರ ತೀರ್ಮಾನವೇ ಪ್ರಮುಖವಾಗಿರುತ್ತೆ. ಸೊ ಇಲ್ಲಿ ಭಕ್ತಾದಿಗಳು ತಂತ್ರಿಯನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವಾಗಿ ಕೇಳಲ್ಪಟ್ಟಂತಹ ಸಂದರ್ಭದಲ್ಲಿ ನಮಗೆ ಮಾಹಿತಿಯೇ ಇಲ್ಲ ಎನ್ನುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇರುವಂತಹ ದಾಖಲೆಗಳು ಇವಾಗ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಎಲ್ಲವನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೂ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಏನಿದೆ ಸಂಬಂಧ? ನೀವು ಪ್ರೀತಿಸಿ ಮದುವೆಯಾಗಿ ಮಕ್ಕಳು ಮಾಡಿ ಅಂತ ಯಾವತ್ತೂ ದೇವಸ್ಥಾನ ಸಮಿತಿ ಹೇಳಿಲ್ಲ. ಇದು ದೇವಸ್ಥಾನದ ಒಳಗೆ ನಡೆದಂತಹ ವಿಚಾರ ಅಲ್ಲ. ಸೊ ಆ ಒಂದು ಕಾರಣಕ್ಕೆ ದೇವಸ್ಥಾನಕ್ಕೂ ನಮಗೂ ಸಂಬಂಧನೇ ಇಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟು ನಿಜವಾಗ್ಲೂ ಬೆತ್ತ ಕೊಟ್ಟು ಹೊಡೆಸ್ಕೊಂಡ ರೀತಿಯಲ್ಲಿ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಲ್ಲ. ಏನಿದು ಘಟನೆ ಅಂತ ಗಮನಿಸ್ತಾ ಹೋದರೆ, ಈ ಒಂದು ಲವ್ ಸೆಕ್ಸ್ ದೋಖಾ ಪ್ರಕರಣದ ಸಂತ್ರಸ್ತೆಯ ತಾಯಿ ಮೊನ್ನೆ ದಿವಸ ಪತ್ರಿಕಾಗೋಷ್ಠಿ ಮಾಡಿದರು. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಯಾವುದೇ ಪ್ರಕ್ರಿಯೆಗಳಿಗೆ, ಕಾರ್ಯಕ್ರಮಗಳಿಗೆ ಆರೋಪಿ ಅಂತ ಹೇಳಲ್ಪಡುವಂತಹ ಕೃಷ್ಣ ಜೆ ರಾವ್ ಮತ್ತು ಆತನ ಕುಟುಂಬ, ಆತನ ತಂದೆ ಜಗನ್ನಿವಾಸ್ ರಾವ್, ಬಿಜೆಪಿ ಮುಖಂಡ, ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯಲ್ಲಿ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಶಾರದಾ ಭಜನಾ ಮಂದಿರದಲ್ಲಿ ಅಧ್ಯಕ್ಷರಾಗಿದ್ದಂತಹ ಅವರ ವ್ಯಕ್ತಿ. ಸೊ ಇವರನ್ನ ಸೇರಿಸ್ಕೊಳ್ಬಾರ್ದು, ಯಾವುದೇ ಶಾಸ್ತ್ರಕ್ಕೂ ಅವರನ್ನು ಕರಿಬಾರ್ದು, ಯಾವುದೇ ವಾಸ್ತು ಅವರಿಂದ ಮಾಡಿಸಬಾರ್ದು. ಇದುವರೆಗೂ ನಾನು ಹೇಳಿಲ್ಲ, ಆದರೆ ಇವಾಗ ಹೇಳ್ತಾ ಇದ್ದೇನೆ, ಯಾವುದಕ್ಕೂ ಸೇರಿಸಬಾರ್ದು ಅಂತ ಪತ್ರಿಕಾಗೋಷ್ಠಿಯನ್ನು ಸಂತ್ರಸ್ತೆ ತಾಯಿ ಮಾಡಿದರು. ಸೊ ಆ ಒಂದು ವಿಡಿಯೋ ವೈರಲ್ ಆಗಿದೆ. ತಡ ಮರುದಿವಸ ಇದೇ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿ ಅಧ್ಯಕ್ಷರಿಂದ ಪ್ರತಿಕ್ರಿಯೆ ಬಂತು. ನಾವ್ಯಾರೂ ಜಗನ್ನಿವಾಸ ರಾವ್ ಅವರನ್ನು ಸಮಿತಿಯಲ್ಲಿ ಸೇರಿಸ್ಕೊಂಡಿಲ್ಲ, ಸೇರಿಸ್ಕೊಳ್ಳೋದಕ್ಕೂ ನಮಗೆ ಬರೋದಿಲ್ಲ, ಅವರನ್ನು ಕೈ ಬಿಡೋದಕ್ಕೂ ನಮಗೆ ಬರೋದಿಲ್ಲ, ಅದಕ್ಕೆ ಆ ಒಂದು ಅರ್ಹತೆ ನಮಗಿಲ್ಲ, ಅದನ್ನೆಲ್ಲ ಮಾಡಬೇಕಾದವರು ತಂತ್ರಿ ಅಂತ ಹೇಳ್ಕೊಂಡಿದ್ರು. ಈ ಜಗನ್ನಿವಾಸ ರಾವ್ ಅವರನ್ನು ದೇವಸ್ಥಾನದಿಂದ ಹೊರಗೆ ಇಡುವ ವಿಚಾರ ದೇವಸ್ಥಾನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವು ಎರಡು ಮನೆಗಳಿಗೆ ಸಂಬಂಧಪಟ್ಟ ವಿಚಾರ. ದೇವಸ್ಥಾನ ಸಮಿತಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಾವು ಇದರ ಜವಾಬ್ದಾರರು ಕೂಡ ಅಲ್ಲ. ಆ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಕೇಳ್ತಾ ಇರುವಂತಹ ಭಕ್ತಾದಿಗಳು ಸುಮ್ಮನೆ ಕೊಡ್ತಾರ? ಅವರು ಮಹಾಲಿಂಗೇಶ್ವರ ದೇವಸ್ಥಾನ ಸಮಿತಿಗೆ ಒಂದು ಪತ್ರವನ್ನು ಬರೀತಾರೆ. ಸೊ ಏನದು ಪತ್ರ, ಏನಿತ್ತು ಅನ್ನೋದನ್ನು ಮೊದಲು ಗಮನಿಸ ಬರೋಣ. ಶೈವ ಕ್ಷೇತ್ರ ಸಂರಕ್ಷಣಾ ವೇದಿಕೆಯ ನಿರ್ದೇಶಕರಾದಂತಹ ಶ್ರೀನಾಥ್ ಅವರು ಬರೆದಿರುವಂತಹ ಪತ್ರ ಮಹಾಲಿಂಗೇಶ್ವರ ದೇವಸ್ಥಾನ ಸಮಿತಿಗೆ ಬರೆದಿರುವಂಥದ್ದು. ಸೊ ಏನದು? ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಮತ್ತು ಕಾರ್ಯನಿರ್ವಹಣಾಧಿಕಾರಿ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇವರಿಗೆ ಬರೆದಿರುವಂಥದ್ದು. ವಿಷಯ: ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಪುತ್ತೂರು ಶ್ರೀ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನೌಕರರು ಅಲ್ಲದ ಯಾವುದೇ ಅಧಿಕೃತ ನೇಮಕಾತಿ ಅಥವಾ ಹುದ್ದೆ, ಅಧಿಕಾರ, ಆನುವಂಶಿಕ ಹಕ್ಕು ಇಲ್ಲದ ಪಿ.ಜಿ. ಜಗನ್ನಿವಾಸ ರಾವ್, ಪಿ.ಜಿ. ಚಂದ್ರಶೇಖರ್ ರಾವ್, ಕೃಷ್ಣ ಜೆ ರಾವ್ ಇವರಿಗೆ ಶ್ರೀ ದೇವಸ್ಥಾನದ ಗರ್ಭಗುಡಿಯ ಎಡನಾಳಿ ಪ್ರವೇಶ ಹಾಗೂ ಜಾತ್ರೋತ್ಸವದ ಧ್ವಜಾರೋಹಣ ಸೇರಿದಂತೆ ಯಾವುದೇ ಧಾರ್ಮಿಕ ಚಟುವಟಿಕೆಗಳಿಗೆ ಅವಕಾಶ ನೀಡದಂತೆ ಸಲ್ಲಿಸಿರುವ ಮನವಿ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಮತ್ತು ಶ್ರೀ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನವು ಕರ್ನಾಟಕ ಘನ ಸರ್ಕಾರದ ಹಿಂದೂ ಧಾರ್ಮಿಕ ದತ್ತಿಗಳ ಇಲಾಖೆಗೆ ಸೇರಿದ ಎ ಶ್ರೇಣಿಯ ದೇವಸ್ಥಾನ. ಸದರಿ ದೇವಸ್ಥಾನದಲ್ಲಿ ಪ್ರತಿಯೊಂದು ಧಾರ್ಮಿಕ ಚಟುವಟಿಕೆಗಳಿಗೂ ನಿರ್ದಿಷ್ಟ ನಿಯೋಜಿತ ಅಧಿಕೃತ ನೌಕರರು ಇರ್ತಾರೆ. ಹೀಗಿರುವಾಗ ಸದರಿ ದೇವಸ್ಥಾನದ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜಗನ್ನಿವಾಸ ರಾವ್, ಚಂದ್ರಶೇಖರ್ ರಾವ್, ಕೃಷ್ಣ ಜೆ ರಾವ್ ಎಂಬ ವ್ಯಕ್ತಿಗಳು ಅನಧಿಕೃತವಾಗಿ ಸೇರಿಕೊಂಡು ದೇವಸ್ಥಾನದ ಪವಿತ್ರಮಯವಾದಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಮೂಗು ತೂರಿಸ್ತಾ ಇರುವಂಥದ್ದು, ಯಾವುದೇ ಅಧಿಕೃತ ಆದೇಶ ನೇಮಕಾತಿ ರಹಿತವಾಗಿ ಏನೊಂದು ಅಧಿಕಾರ ಹಕ್ಕು ಇಲ್ಲದೆ ಕಾನೂನು ಬಾಹಿರವಾಗಿ ಭಾಗವಹಿಸುವ ಅನಧಿಕೃತ ಕೆಲಸವನ್ನು
ಮಾಡ್ತಾ ಇದ್ದಾರೆ. ಸದ್ರಿ ಜಗನ್ನಿವಾಸ ರಾವ್, ಚಂದ್ರಶೇಖರ್ ರಾವ್ ಮತ್ತು ಕೃಷ್ಣ ಜಯರಾವ್ ಇವರು ದೇವಸ್ಥಾನದಲ್ಲಿ ನೌಕರರೇ ಅಲ್ಲ. ಅವರಿಗೆ ಯಾವುದೇ ಅಧಿಕೃತವಾದ ಹುದ್ದೆ, ಅಧಿಕಾರ, ಹಕ್ಕು ಇರುವುದಿಲ್ಲ. ಆದಾಗ್ಯೂ ಇವರಿಬ್ಬರು ದೇವಸ್ಥಾನದ ಗರ್ಭಗುಡಿಯ ಎಡನಾಳಿಗೆ ಅಕ್ರಮವಾಗಿ ಅನಧಿಕೃತವಾಗಿ ಪ್ರವೇಶ ಮಾಡಿರ್ತಾರೆ. ಜಗನ್ನಿವಾಸ ರಾವ್ ಅವರು ದೇವಸ್ಥಾನದ ಜಾತ್ರೋತ್ಸವದ ಧ್ವಜಾರೋಹಣವನ್ನು ಅಕ್ರಮವಾಗಿ ಕೈಗೆತ್ತಿಕೊಂಡು ನಡೆಸ್ತಾ ಇದ್ದಾರೆ. ಅಲ್ಲದೆ ಜಗನ್ನಿವಾಸ ರಾವ್ ಅವರು ಕಳೆದ ವರ್ಷ ದೇವಸ್ಥಾನದ ಜಾತ್ರೋತ್ಸವದ ಬ್ರಹ್ಮರಥೋತ್ಸವದಂದು ಪವಿತ್ರವಾದಂತಹ ಬ್ರಹ್ಮರಥಕ್ಕೆ ಅಕ್ರಮವಾಗಿ ಏರಿರ್ತಾರೆ. ದೇವರ ಅವಭೃತ ಸ್ನಾನದ ಸಂದರ್ಭದಲ್ಲೂ ಜಗನ್ನಿವಾಸ ರಾವ್ ಮತ್ತು ಅವರ ಪುತ್ರ ಕೃಷ್ಣ ಜಯರಾವ್ ಅವರು ಇಬ್ಬರು ಎಲ್ಲ ಶಿಷ್ಟಾಚಾರ ಸಂಪ್ರದಾಯಗಳನ್ನು ಬದಿಗೊತ್ತಿ ಸ್ವೇಚ್ಛಾಚಾರದಲ್ಲಿ ದೇವರ ತೀರಾ ಹತ್ತಿರಕ್ಕೆ ಅಕ್ರಮ ಪ್ರವೇಶ ಮಾಡಿರ್ತಾರೆ. ಇವೆಲ್ಲವೂ ಇವರು ಕಾನೂನುಬಾಹಿರ ಅಕ್ರಮ ಮತ್ತು ದೇವಸ್ಥಾನದ ಆಚಾರ ಪದ್ಧತಿಗಳನ್ವಯ ನಿಷೇಧಿತ ಉಪಕ್ರಮಗಳಾಗಿರುತ್ತವೆ. ಮಾತ್ರವಲ್ಲದೆ ಇದು ದೇವಸ್ಥಾನದ ಘನತೆ, ಗೌರವ, ಪಾವಿತ್ರ್ಯತೆ ಹಾಗೂ ಭಕ್ತ ಜನರ ಶ್ರದ್ಧೆ ಮತ್ತು ನಂಬಿಕೆ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಾಗಿರ್ತದೆ. ಮಾತ್ರವಲ್ಲದೆ ಜಗನ್ನಿವಾಸ ರಾವ್ ಅವರ ಮಗ ಕೃಷ್ಣ ಜಯರಾವ್ ಎಂಬ ವ್ಯಕ್ತಿಯು ತನ್ನ ವಿದ್ಯಾರ್ಥಿ ದಿನಗಳಲ್ಲಿ ತನ್ನದೇ ವಿದ್ಯಾಲಯದ ವಿದ್ಯಾರ್ಥಿನಿಯೊಬ್ಬಳಿಗೆ ವಿವಾಹವಾಗ್ತಾನೆಂದು ಆಕೆಯನ್ನು ನಂಬಿಸಿ ನಂತರ ಆಕೆಯನ್ನು ಗರ್ಭವತಿಯನ್ನಾಗಿಸಿ ಮಗುವನ್ನು ಕರುಣಿಸಿ ನಂತರ ದಿನಗಳಲ್ಲಿ ಮದುವೆಯಾಗುವುದಿಲ್ಲ ಅಂತ ಹೇಳಿ ಮೋಸ ಮಾಡಿರ್ತಾನೆ ಅಂತ ಆರೋಪಿಸಿ ಈತನ ವಿರುದ್ಧ ಪುತ್ತೂರು ನಗರ ಆರಕ್ಷಕ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿ ಆತನನ್ನು ಪೊಲೀಸರು ಬಂಧನ ಕೂಡ ಮಾಡಿದರು. ನ್ಯಾಯಾಲಯವು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿತು. ಈತನ ತಂದೆ ಜಗನ್ನಿವಾಸ ರಾವ್ ಮೇಲೆಯೂ ಪ್ರಕರಣ ತಕ್ಷೀರು ದಾಖಲಾಗಿ ಕ್ರಿಮಿನಲ್ FIR ಆಗಿರ್ತದೆ. ಈ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿ ಬಾಕಿ ಇರ್ತದೆ. ಇಂತಹ ಆರೋಪ ಹೊತ್ತಿರುವ ಈ ವ್ಯಕ್ತಿಗಳು ದೇವಸ್ಥಾನದ ಮಟ್ಟಿಗೆ ಸಾರ್ವಜನಿಕ ಸಾಮಾನ್ಯ ಭಕ್ತರೇ ಆಗಿರುವುದಿದ್ದು ಇವರು ಯಾವುದೇ ಲಂಗು ಲಗಾಮುಗಳಿಲ್ಲದೆ ಈ ದೇವಸ್ಥಾನದ ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಾವುದೇ ಅನುಮತಿ, ಆದೇಶ, ಹಕ್ಕು ಇಲ್ಲದೆ ಸ್ವೇಚ್ಛಾಚಾರದಲ್ಲಿ ಅಕ್ರಮವಾಗಿ ಕಾನೂನುಬಾಹಿರವಾಗಿ ಪಾಲ್ಗೊಂಡ್ರೆ ದೇವಸ್ಥಾನದ ಘನತೆ, ಗೌರವ, ಭಕ್ತರ ಧಾರ್ಮಿಕ ಶ್ರದ್ಧೆ, ನಂಬಿಕೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತದೆ. ಭಕ್ತಾದಿಗಳೇ, ಈ ಬಗ್ಗೆ ಶ್ರೀ ದೇವಳದಲ್ಲಿ ಪ್ರತಿಭಟಿಸುವ ಮೊದಲು ತಾವುಗಳು ಇಂತಹ ಅಪವಸ್ಯಗಳನ್ನು, ಕಾನೂನುಬಾಹಿರ ಮತ್ತು ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಳ್ತೇನೆ. ಮಾತ್ರ ಅಲ್ಲದೆ ಸದರಿ ದೇವಸ್ಥಾನದಲ್ಲಿ ಯಾವುದೇ ನೇಮಕಾತಿ ಹುದ್ದೆ ಹೊಂದಿರದ ಜಗನ್ನಿವಾಸ ರಾವ್, ಇವರ ಪುತ್ರ ಕೃಷ್ಣಜಯರಾವ್, ಸಹೋದರ ಚಂದ್ರಶೇಖರ್ ರಾವ್ ಇವರಿಗೆ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ವಿಶೇಷ ಪ್ರಾಶಸ್ತ್ಯ, ಪ್ರಾತಿನಿಧ್ಯಗಳನ್ನು ನೀಡಬಾರದು. ಇವರನ್ನು ಸಾಮಾನ್ಯ ಭಕ್ತರಂತೆ ಪರಿಗಣಿಸಬೇಕು. ಅಕ್ರಮವಾಗಿ ಇವರು ಯಾರೊಬ್ಬರೂ ದೇವಸ್ಥಾನದ ಧಾರ್ಮಿಕ ವಿಧಿಗಳಲ್ಲಿ ಮುಂದಾಳತ್ವ ವಹಿಸಲು ಅವಕಾಶ ನೀಡಬಾರದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಒಂದು ವೇಳೆ ಇಂತಹ ವ್ಯಕ್ತಿಗಳಿಗೆ ಧ್ವಜಾರೋಹಣ ಮಾಡಲು, ಗರ್ಭಗುಡಿಯ ಎಡನಾಳಿ ಪ್ರವೇಶ ಮಾಡಲು, ಬ್ರಹ್ಮರಥ ಏರಲು, ದೇವರ ಅವಭೃತ ಸ್ನಾನದ ಸಂದರ್ಭದಲ್ಲಿ ದೇವರ ಅತಿ ಹತ್ತಿರ ಹೋಗಲು ಅವಕಾಶ ನೀಡುವುದಿದ್ದರೆ ಆಸಕ್ತ ಇತರ ಎಲ್ಲ ಭಕ್ತ ಜನರಿಗೂ ಸರಿಸಮಾನವಾದ ಅವಕಾಶ ಮಾಡಿಕೊಡಬೇಕಾಗಿಯೂ ವಿನಂತಿ ಮಾಡಿಕೊಡ್ತಾ ಇದ್ದೇವೆ ಅಂತ ಹೇಳಿ ಈ ಒಂದು ಪತ್ರವನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯವರಿಗೆ ಬರೆದಿರುವಂಥದ್ದು. ಸೊ ಇದರಲ್ಲಿ ಮಹತ್ವದ ಹಲವು ಬೆಳವಣಿಗೆಗಳು ನಡೆದಿದೆ. ನಾವೆಲ್ಲ ಗಮನಿಸಿರುವ ಹಾಗೆ ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣದ ಆರೋಪಿಗಳು ಹಲವು ಬಾರಿ ಕೇಳಿದಂತಹ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ನೋಡಿ, ಇಂತಹ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿ ಅಥವಾ ಕುಟುಂಬಗಳು ಪವಿತ್ರವಾದಂತಹ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯ ಕಾರ್ಯಚಟುವಟಿಕೆಗಳನ್ನು ಕಾನೂನು ಬಾಹಿರವಾಗಿ ನಡೆಸುವುದು ಅದೆಷ್ಟು ಸರಿ ಎಂಥ ಪ್ರಶ್ನೆಯನ್ನು ಭಕ್ತಾದಿಗಳು ಇವತ್ತು ಆಡಳಿತ ಸಮಿತಿಯೊಂದಿಗೆ ಕೇಳ್ತಾ ಇರುವಂಥದ್ದು. ಇವೆಲ್ಲದಕ್ಕೂ ನಿಮ್ಮಲ್ಲಿ ಉತ್ತರ ಇದೆಯಾ? ನೋಡಿ, ಇವೆಲ್ಲವನ್ನು ಮಾಡುವುದು ನಾವಲ್ಲ, ತಂತ್ರಿಗಳು ಅಂತ ಹೇಳಿದ್ರಿ. ಆದರೆ ತಂತ್ರಿಗಳು ಈ ಒಂದು ವಿಚಾರದಲ್ಲಿ ತದ್ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾರೆ. ನೋಡಿ, ಆ ಒಂದು ವಿಚಾರದಲ್ಲೂ ಕೂಡ ಒಂದು ಪತ್ರ ಬಂದಿತ್ತು. ಸೊ ಅದನ್ನು ಬೇಕಾದರೂ ನಿಮ್ಮ ಮುಂದೆ ಓದಿ ಹೇಳ್ತೇನೆ. ನೋಡಿ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ, ಹಿಂದೂ ಹುಡುಗಿಗೆ ಮದುವೆ ಆಗುವುದಾಗಿ ಮಗು ಕರುಣಿಸಿ ನಂತರ ಮೋಸ ಮಾಡಿದಾನೆಂಬ ಆರೋಪ ಹೊಂದಿರುವ ಕೃಷ್ಣ ಜಯರಾವ್ನ ತಂದೆ ಜಗನ್ನಿವಾಸ ರಾವ್ ಅವರಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ಧ್ವಜಾರೋಹಣ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಬಾರದೆಂಬ ಸಂತ್ರಸ್ತ ಹುಡುಗಿಯ ತಾಯಿ ವಿಶ್ವಕರ್ಮ ಸಮಾಜ ಸಂಘಟನೆಯವರು ದೇವಸ್ಥಾನದ ಸಮಿತಿಗೆ ಮನವಿ ಮಾಡಿಕೊಂಡಿದ್ದರು. ಅದೇ ರೀತಿ ಕೆಲವು ಭಕ್ತರು ಕೂಡ ದೇವಸ್ಥಾನದಲ್ಲಿ ಯಾವುದೇ ಅನುಮತಿ, ನಿರ್ಣಯ, ಆದೇಶ, ಹಕ್ಕು ಇಲ್ಲದೆ, ನೇಮಕಾತಿ ಹುದ್ದೆ ಇಲ್ಲದೆ, ನೌಕರನೇ ಅಲ್ಲದ ಜಗನ್ನಿವಾಸ ರಾವ್ರವರಿಗೆ ಜಾತ್ರೆಯ ಧ್ವಜಾರೋಹಣಕ್ಕೆ ಅವಕಾಶ ನೀಡದಂತೆ ಮನವಿ ಮಾಡಿದ್ದಾರೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ? ನಿಮ್ಮ ಜವಾಬ್ದಾರಿ ಪಾಲಿಸಿದ್ದೀರಾ? ಈ ಮನವಿ ಬಗ್ಗೆ ಸಮಿತಿಯಲ್ಲಿ ಯಾವುದೇ ನಿರ್ಣಯ ಮಾಡಿಲ್ಲ. ಯಾಕೆ?
ಸಮಿತಿಯ ಬಹು ಸದಸ್ಯರ ಸಲಹೆ ಕೇಳಿಲ್ಲ ಯಾಕೆ? ನಿಮ್ಮನ್ನು ನೇಮಕ ಮಾಡಿದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸಲಹೆಯನ್ನು ಕೇಳಿಲ್ಲ ಯಾಕೆ? ಹಾಗಾದರೆ ಭಕ್ತರ ಮನವಿಗೆ ಬೆಲೆ ಇಲ್ವಾ? ಈ ಬಗ್ಗೆ ಕ್ಷೇತ್ರದ ತಂತ್ರಿಗಳು ಹೇಳಿದ ಹಾಗೆ ತೀರ್ಮಾನ ಮಾಡುತ್ತೇವೆ ಎಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದೀರಿ. ಓಕೆ, ನೀವು ಇದುವರೆಗೆ ತಂತ್ರಿಗಳನ್ನು ಭೇಟಿ ಆಗಿದ್ದೀರಾ ಅಧ್ಯಕ್ಷರೇ? ಇಲ್ಲ ಅಲ್ವಾ? ಯಾಕೆ ಭಕ್ತರಿಗೆ ಮಣ್ಣೆರಚುತ್ತಾ ಇದ್ದೀರಿ? ಈ ತಂತ್ರಿಗಳಲ್ಲಿ ನೋಡಿ, ಭಕ್ತರು ಮನವಿದಾರರು ಈಗಾಗಲೇ ಮಾತಾಡಿ ಆಗಿದೆ. ತಂತ್ರಿಗಳು ಕೊಟ್ಟ ಉತ್ತರ: ಈ ವಿವಾದದ ಬಗ್ಗೆ ಮಾತನಾಡಲು ದೇವಸ್ಥಾನದ ಸಮಿತಿಯವರು ಅಧ್ಯಕ್ಷರು ನನ್ನನ್ನು ಸಂಪರ್ಕ ಅಥವಾ ಭೇಟಿ ಆಗಿಲ್ಲ. ಭೇಟಿ ಆದರೆ ಸರಿಯಾದ ಉತ್ತರವನ್ನು ಕೊಡ್ತೇನೆ. ಧ್ವಜಾರೋಹಣ ಮಾಡಲು ನಾನು ಯಾರನ್ನೂ ನೇಮಕ ಮಾಡಿಲ್ಲ. ಅದು ನನ್ನ ಅಧಿಕಾರ ಕೂಡ ಅಲ್ಲ, ಅದು ಸಮಿತಿಗೆ ಬಿಟ್ಟ ವಿಚಾರ ಅಂತ ಅವರು ಹೇಳಿರುವಂಥದ್ದು. ಪಂಜಿಗುಡ್ಡೆ ಈಶ್ವರ ಭಟ್ರೆ, ಯಾಕೆ ಭಕ್ತರಿಗೆ ಧೋಖಾ ಮಾಡಲು ಹೊರಟಿದ್ದೀರಿ? ಯಾಕೆ ಕಳಂಕಿತರನ್ನು, ಅನಧಿಕೃತ ವ್ಯಕ್ತಿಗಳನ್ನು ರಕ್ಷಣೆ ಮಾಡಲು ಹೊರಟಿದ್ದೀರಿ? ಇದು ನಿಮಗೆ ಶೋಭೆಯೇ? ಇದು ಖಂಡಿತ ದೇವರು ಮೆಚ್ಚುವ ನಡೆ ಅಲ್ಲ. ಇನ್ನಾದರೂ ತಕ್ಷಣ ಸೂಕ್ತ ನಿರ್ಧಾರ ಪ್ರಕಟಿಸಿ ಅಂತ ಒಂದು ಪತ್ರ ವೈರಲ್ ಆಗ್ತಾ ಇರುವಂಥದ್ದು. ನೋಡಿ, ಹಲವು ಬೆಳವಣಿಗೆಗಳಾಯಿತು. ಇದು ಕೊನೆಗೆ ದೇವಸ್ಥಾನದ ಬುಡಕ್ಕೆ ಬಂದು ನಿಂತಿರುವಂಥದ್ದು. ಸಂತ್ರಸ್ತೆ ತಾಯಿಯವರು ಈ ಒಂದು ವಿಚಾರದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ನಂತರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಿಂದ ಪತ್ರಿಕಾಗೋಷ್ಠಿ ನಡೆಯುತ್ತೆ. ನಂತರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುನಿಸು ವ್ಯಕ್ತಪಡಿಸ್ತಾ ಇರುವಂತಹ ಭಕ್ತಾದಿಗಳು ಈ ಒಂದು ವಿಚಾರದಲ್ಲಿ ಪತ್ರವನ್ನು ಬರೀತಾರೆ. ಈ ಒಂದು ಪತ್ರಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಇವೆಲ್ಲವನ್ನು ಗಮನಿಸ್ತಾ ಇರುವಂತಹ ವೀಕ್ಷಕರು, ನಿಮಗೆ ಏನನಿಸ್ತಾ ಇದೆ? ನೋಡಿ, ದೇವಸ್ಥಾನ ಎನ್ನುವಂಥದ್ದು ಅಥವಾ ಮಸೀದಿ, ಮಂದಿರಗಳು, ಚರ್ಚ್ಗಳು ಎನ್ನುವಂಥದ್ದು ಆಯಾ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಇಶ್ಯೂಗಳು ಆದಂತಹ ಸಂದರ್ಭದಲ್ಲಿ ಅದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಅದನ್ನು ವಿವಾದವನ್ನು ಬಗೆಹರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಆದರೆ ಇವತ್ತು ಈ ಒಂದು ಸಮಿತಿಗಳು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಯಾಕೆ ಇಂತಹ ಒಂದು ಪ್ರಕರಣಗಳಲ್ಲಿ ಅಡ್ಡಗಾಲಾಗಿ ಪರಿಣಮಿಸ್ತಾ ಇದೆ? ನಿಮಗೆ ಈ ಒಂದು ವಿಚಾರದಲ್ಲಿ ಏನು ಅನಿಸ್ತಾ ಇದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.